ಇವತ್ತು ನಾನು ನಿಮಗೆ ಈಸಿಯಾಗಿ ಮನೇಲೇ ಮೊಮೋಸ್ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು 3 ಕಪ್ ಮೈದಾ ಹಾಕೋತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ತುಂಬ ಈಸಿಯಾಗಿ ಮನೇಲೇ ಮಾಡ್ಕೋಬೋದು. ಮನೇಲೇ ಮಾಡಿಕೊಂಡ್ರೆ ಹೈಜಿನಿಕ್ ಆಗಿ ಕೂಡ ಇರುತ್ತೆ. ಈಗ ಸ್ವಲ್ಪ ಅದಕ್ಕೆ ಸಾಲ್ಟ್ ಹಾಕೋತಾ ಇದ್ದೀನಿ. ನಾನು ಸ್ವಲ್ಪ ಸೋಡಾ, ಸ್ವಲ್ಪ ಸಾಫ್ಟಾಗಿ ಬರೋದಕ್ಕಷ್ಟೇ. ಇವಾಗ ಒಂದು ಸ್ವಲ್ಪ ತುಪ್ಪವನ್ನು ಹಾಕೋಬೇಕು. ಇವಾಗ ಸ್ವಲ್ಪ ಬಿಸಿನೀರು ತಗೊಂಡು ಅದರಲ್ಲಿ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಡಿ. ಬಿಸಿನೀರು ಹಾಕಿದರೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ಬಿಸಿನೀರನ್ನು ಯೂಸ್ ಮಾಡ್ಕೋಬೇಕು. ಈ ಥರ ನೀವು ಮನೆಯಲ್ಲಿ ಮಕ್ಕಳಿಗೆ ಯಾವಾಗಾದರೂ ಮಕ್ಕಳೇನಾದರೂ ಕೇಳ್ತಾರೆ, ಈ ತರಕಾರಿ ಎಲ್ಲ ತಿನ್ನದೇ ಇರುವ ಮಕ್ಕಳಿರ್ತಾರಲ್ಲ, ಅವರಿಗೆಲ್ಲ ಮೋಮೋಸ್ ಮಾಡಿಕೊಟ್ರೆ ಒಳ್ಳೆಯದು. ಯಾಕಂದರೆ ಅದರ ಒಳಗಡೆ ತರಕಾರಿಯನ್ನು ನಾವು ಹಾಕಿ ಮಾಡಿಕೊಟ್ರೆ ಅವರು ಅದನ್ನು ಚೆನ್ನಾಗಿ ತಿಂತಾರೆ. ಇಲ್ಲದಿದ್ದರೆ ಬರೀ ಹಾಗೆ ಪಲ್ಯ ಆ ಥರ ಎಲ್ಲ ಮಾಡಿಕೊಟ್ರೆ ನನಗೆ ಬೇಡ ಅಂತ ಯಾರು ತಿನ್ನೋದೇ ಇಲ್ಲ. ಕೆಲವು ಮಕ್ಕಳು ತಿಂತಾರೆ, ಆದರೆ ಕೆಲವು ಮಕ್ಕಳು ತಿನ್ನಲ್ಲ. ಈ ಥರ ಎಲ್ಲ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಚೆನ್ನಾಗಿ ಸಾಫ್ಟ್ ಆಗೋ ತನಕ ನೀಟಾಗಿ ಇದನ್ನು ನಾದ್ಕೋಬೇಕು. ನೋಡಿ, ಇವಾಗ ಚಪಾತಿ ಹಿಟ್ಟು ಅದಕ್ಕೆ ಬಂದಿದೆ ಇದು. ನಾವು ಚಪಾತಿ ಕಲಿಸ್ಕೋತೀವಲ್ಲ, ಅದೇ ಕನ್ಸಿಸ್ಟೆನ್ಸಿ ಸಾಕು. ಇವಾಗ ನಾನು ಇದನ್ನು ತೆಗೆದು ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೊತೀನಿ. ಇವಾಗ ನಾನು ಇಲ್ಲಿ ಕ್ಯಾಬೇಜ್ ಮತ್ತು ಬೀನ್ಸನ್ನು ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಕಸ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ನೀವು ಆಯಿಲ್ ಆದರೂ ಹಾಕೋಬೋದು, ಇಲ್ಲ ತುಪ್ಪ ಆದರೂ ಹಾಕೋಬೋದು. ನೀವು ಡೈಲಿ ಮನೇಲಿ ಏನು ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡಿ. ಬೇರೆ ಏನು ಹಾಕೋದು ಬೇಕಾಗಿಲ್ಲ, ಬರೀ ತರಕಾರಿ ಹಾಕಿದರೆ ಆಯಿತು. ಎಣ್ಣೆ ಜೊತೆಗೆ ಅಥವಾ ತುಪ್ಪದ ಜೊತೆಗೆ ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಒಂಚೂರು ಇದಕ್ಕೆ ನಾನು ಉಪ್ಪು ಹಾಕೊತೀನಿ. ಸ್ವಲ್ಪ ಪೆಪ್ಪರ್ ಪೌಡರು. ಇವತ್ತು ನಾನು ಇದನ್ನು ಫ್ರೈ ಮಾಡ್ಕೋಬೇಕು. ಕೆಲವರು ಈ ಥರ ಫ್ರೈ ಏನು ಮಾಡ್ಕೊಳ್ಳಲ್ಲ, ಹಾಗೆ ಹಸಿನ ಹಾಕಿ ಬೇಯಿಸ್ತಾರೆ. ಬಟ್ ಅದು ಅಷ್ಟು ಟೇಸ್ಟ್ ಕೊಡಲ್ಲ. ಮಕ್ಳಿಗೆ ತಿನ್ನೋಕ್ಕೆ ಇಷ್ಟ ಆಗಬೇಕಂದ್ರೆ ನಾವು ಈ ಥರ ಎಲ್ಲ ಚೆನ್ನಾಗಿ ಅದನ್ನು ಫ್ರೈ ಮಾಡಿದಾಗಲೇ ಅದ್ರದ್ದು ಅರೋಮ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇವಾಗ ಹಿಟ್ಟು ಕಲಸಿಟ್ಕೊಂಡಿದ್ವಲ್ಲ, ಇದನ್ನು ನಾವು ಲಟ್ಟಿಸ್ಕೊಂಡು ಮೋಮೋಸ್ಗೆ ರೆಡಿ ಮಾಡ್ಕೊಳ್ಳೋಣ. ಸೇಮ್ ಇದೇನು ಕಷ್ಟ ಇಲ್ಲ. ಮೋದಕ ಮಾಡ್ತೀವಲ್ಲ, ಸೇಮ್ ಅದೇ ಥರ ಮಾಡೋದು ಅಷ್ಟೇ.
ಇವಾಗ ಇದಕ್ಕೆ 1 ಅಥವಾ 2 ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ವೆಜಿಟೇಬಲ್ಲು, ಅದನ್ನು ಹಾಕ್ಕೊಂಡು ನಾವು ಮೋದಕಕ್ಕೆ ಯಾವ ರೀತಿ ಮಾಡ್ಕೊತೀವಿ ಗೊತ್ತಿರುತ್ತೆ ನಿಮಗೆ ಆಲ್ರೆಡಿ. ಎಲ್ಲರೂ ಮೋದಕ ಮಾಡಿ ಆ ಥರಗೆ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಹೀಗೆ ಕವರ್ ಮಾಡ್ಕೋಬೇಕು. ಎಲ್ಲೂ ಹೊರಗಡೆ ಬರಬಾರ್ದು ವೆಜಿಟೇಬಲ್ಸ್. ಈ ಥರ ಮಾಡಿ ಇಟ್ಕೊಳ್ಳಿ. ನೋಡಿ, ಇವಾಗ ನಾನು ಇಷ್ಟೊಂದು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ. ಒಟ್ಟಿನಲ್ಲಿ ಸ್ಟೀಮಲ್ಲಿ ಬೇಯಿಸ್ತೀವಲ್ಲ, ಆ ಥರ ಪಾತ್ರೆ ಇಟ್ಕೊಂಡು ಬೇಯಿಸ್ಕೋಬೇಕು. ಯಾವುದಾದ್ರೂ ಆಗುತ್ತೆ. ಕೆಲವರು ಸ್ಟ್ಯಾಂಡ್ ಇಟ್ಕೋತಾರೆ, ಕೆಲವರು ಈ ಥರ ಪಾತ್ರೆಯನ್ನು ಯೂಸ್ ಮಾಡ್ತಾರೆ. ಇಲ್ಲದಿದ್ದರೆ ಇಡ್ಲಿ ಕುಕ್ಕರ್ ಇರುತ್ತಲ್ಲ, ಅದು ಕೂಡ ಆಗುತ್ತೆ. ಅದನ್ನು ಯೂಸ್ ಮಾಡಿಕೊಂಡ್ರೂ ಆಗುತ್ತೆ. ನಾನು ಈ ಥರ ಇಟ್ಬಿಟ್ಟು ಬೇಯಿಸ್ಕೊತೀನಿ. ಇವಾಗ ಇದನ್ನು ಮುಚ್ಕೊತೀನಿ. ಒಂದು 10 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಲಿ, ಆಮೇಲೆ ತೆಗಿಬೇಕು. ಇವಾಗ 10 ನಿಮಿಷ ಆಗಿದೆ ನೋಡಿ. ಇವಾಗ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ನಾನು ಸರ್ವ್ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.